ಹಾಲ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3 ಡೇಸಿಂದ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಎಲ್ರಿಗೂ ಕ್ಷಮೆನ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ನಿಮಗೂ ಆಲ್ರೆಡಿ ನಾನು ಮುಂಚೆನೇ ಹೇಳಿದ್ದೆ, ಮಕ್ಳ ಎಕ್ಸಾಮ್ಸ್ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಳ ಎಕ್ಸಾಮ್ಸು ಅಂದರೆ ನಿಜವಾಗ್ಲೂ ನಮಗೆ ಒಂಥರ ಎಕ್ಸಾಮು ಅನ್ನೋ ಥರ ಫೀಲ್ ಆಗುತ್ತೆ. ಏಕೆಂದರೆ ಅವ್ರನ್ನ ಕೂರಿಸಿ ಓದಿಸೋದ್ರೊಳಗೆ ನಿಜವಾಗ್ಲೂ ಸಾಕಾಗೋಗುತ್ತೆ. ಅವರಾಗೆ ಕೂತ್ಕೊಂಡು ಓದಲ್ಲ. ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾವು ಕೂತ್ಕೊಂಡ್ರು ಮಾತ್ರ ಓದ್ಕೋತಾರೆ. ನಾವು ಅವ್ರ ಮುಂದೆ ಕೂತ್ಕೊಂಡು ಫೋನು ಎಲ್ಲ ಬಿಟ್ಟು ಅವ್ರ ಮುಂದೆ ಕೂತ್ಕೊಂಡು ಎಲ್ಲ ವಿವರಿಸಿ ನೀಟಾಗಿ ಹೇಳ್ಕೊಡ್ತಾ ಇದ್ದರೆ ಓದ್ಕೋತಾರೆ. ಆಯಿತಾ, ನಾವೇನು ಕೇಳ್ತಾ ಇಲ್ಲ, ಸುಮ್ಮನೆ ಫೋನ್ ನೋಡ್ಕೊಂಡು ಅವ್ರ ಮುಂದೆ ಕೂತಿದ್ದೀವಿ ಅಂದರೆ ಅವ್ರ ಆಟಗಳು ಸ್ಟಾರ್ಟ್ ಮಾಡಿಬಿಡ್ತಾರೆ. ಪೇಪರ್ ಇಟ್ಕೊಂಡೇ ಚಿತ್ರ ಬಿಡಿಸೋದು, ಡ್ರಾಯಿಂಗ್ ಬಿಡಿಸೋದು, ಇಲ್ಲಾಂದರೆ ಇಬ್ಬರು ಚೇಷ್ಟೆ ಮಾಡೋದು. ಈ ಅಕ್ಕ ತಮ್ಮ ಇಬ್ಬರು ಇದ್ದಾರಲ್ಲ, ಇಬ್ಬರು ಚೇಷ್ಟೆ ಮಾಡೋದು, ಈ ಥರ ಮಾಡ್ತಾನೆ ಇರ್ತಾರೆ. ಅಕಸ್ಮಾತ್ ನಾನು ಅಡುಗೆ ಮಾಡೋಕ್ಕೆ ಎದ್ದೋದ್ರೂ ಕೂಡ ಓದ್ಕೊಳ್ಳಲ್ಲ. ನಾನು ಎದ್ದು ಅಡುಗೆ ಎಲ್ಲ ಮಾಡಿಟ್ಟು ಬರೋವರೆಗೂ ಅವ್ರ ಪಾಡಿಗೆ ಅವ್ರು ಏನೇನೋ ಒಂದೊಂದು ಸ್ಟೋರಿ, ಸ್ಕೂಲ್ದೇ ಆದಂತಹ ಸ್ಟೋರಿಗಳನ್ನ ಹೇಳ್ಕೊಂಡು ಇಬ್ಬರೂ ಹರಟೆ ಹೊಡ್ಕೊಂಡು ಕೂತ್ಕೋತಾರೆ. ಓದೋಕ್ಕೆ ಟೈಮ್ ಸಿಗಲ್ಲ ಅವ್ರಿಗೆ. ರಿವಿಷನ್ಸ್ ಅಂತೂ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನನಗೆ ವೀಡಿಯೋಸ್ ಮಾಡೋಕ್ಕೂ ಆಗಲಿಲ್ಲ. ಹಾಗೆ ಯಾವುದಕ್ಕೂ ರಿಪ್ಲೈ, ನಿಮ್ಮ ಕಮೆಂಟ್ಸ್ಗಳಾಗಲಿ ಯಾವುದನ್ನು ನಾನು ನೋಡೋಕ್ಕೂ ಆಗಲಿಲ್ಲ. ಯಾರಿಗೆ ಕಮೆಂಟ್ಸ್ಗೆ ರಿಪ್ಲೈ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವತ್ತು ಫ್ರೀ ಆಗಿರೋದ್ರಿಂದ ಒಂದು ಎಕ್ಸಾಮ್ ಅಂತೂ ಮಕ್ಕಳಿಗೆ ಮುಗೀತು. ಇನ್ನು 4 ಡೇಸ್ವರೆಗೂ ಎಕ್ಸಾಮ್ ಇಲ್ಲ. ಅದಕ್ಕೋಸ್ಕರ ಫ್ರೀ ಆಗಿದ್ದೀನಲ್ವ, ಇವತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಡೋಣ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಪಕ್ಕ ಹೈಪ್ ಅಂತ ಬರುತ್ತೆ, ಹೈಪನ್ನು ಡನ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ತಿಂಡಿಗೆ ಮಾರ್ನಿಂಗ್ ರೊಟೀನ್ ಅಂತೂ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಚಿಯಾ ಸೀಡ್ ಜೊತೆಗೆ ನೆಲ್ಲಿಕಾಯಿ ಜ್ಯೂಸ್ ಇದ್ದೇ ಇರುತ್ತೆ. ನೆಲ್ಲಿಕಾಯಿ ಜ್ಯೂಸ್ದು ಡೈಲಿ ವೀಡಿಯೋಸ್ ಮಾಡ್ಕೊಳ್ಳೋದು ಬೇಡ ಅಂತ ವೀಡಿಯೋಸ್ ಮಾಡೋಕ್ಕೆ ಕೂಡ ಆಗಲಿಲ್ಲ. ಅದಕ್ಕೋಸ್ಕರ ನೆಲ್ಲಿಕಾಯಿ ಜ್ಯೂಸ್ದು ವೀಡಿಯೋಸ್ ಮಾಡಿಲ್ಲ. ಇನ್ನು ಚಿಯಾ ಸೀಡ್ದು ತೋರಿಸಿದ್ದೀನಿ. ಇನ್ನು ಇವತ್ತಿನ ಟಿಫನ್ಗೆ ನಾನು ಗೋಧಿ ದೋಸೆ ಯಾವ ರೀತಿ ಮಾಡ್ಕೋಬೋದು, ಗೋಧಿ ಹಿಟ್ಟಲ್ಲೂ ಕೂಡ ದೋಸೆನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಹೆಲ್ತಿ ರೆಸಿಪಿ ಇದು. ಏಕೆಂದರೆ ಗೋಧಿ ಹಿಟ್ಟಿನ ಜೊತೆಗೆ ಒಂದು ಕಟ್ ಪಾಲಕ್ ಸೊಪ್ಪನ್ನು ಕೂಡ ನಾನು ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಸಣ್ಣದಾಗೆ ರುಬ್ಬಿಟ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಮೊಟ್ಟೆ ಕೂಡ ತೊಗೊಂಡಿದ್ದೀನಿ. ಆ ಮೊಟ್ಟೆನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಪೆಪ್ಪರ್ ಪೌಡರು, ಸಾಲ್ಟು, ಹಾಗೆಯೇ ಕ್ಯಾರೆಟು ಮತ್ತು ಸಣ್ಣದಾಗಿ ಹಚ್ಚಿರೋವಂತಹ ಈರುಳ್ಳಿ, ಒಂದು ಈರುಳ್ಳಿ ತೊಗೊಂಡ್ರೆ ಸಾಕು. ಹಾಗೆಯೇ ಒಂದು ಕ್ಯಾರೆಟ್ ತೊಗೊಳ್ಳಿ. ಎಲ್ಲನೂ ಹಚ್ಚಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ, ಅದಿಲ್ಲ ಆ ಥರ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದರೆ ಕೈಲೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು, ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಏಕೆಂದರೆ ದೋಸೆ ಆಮೇಲೆ ಸ್ವಲ್ಪ ಫುಲ್ಲು ಗಂಟು ರೀತಿ ಆಗ್ಬಿಡುತ್ತೆ, ದೋಸೆ ನೀಟಾಗಿ ಹರಡ್ಕೊಳ್ಳಲ್ಲ. ಆಯಿತಾ, ಅದಕ್ಕೋಸ್ಕರ ನೀಟಾಗಿ ಕೈಯಲ್ಲೇ ನೀವು ಮಿಕ್ಸ್ ಮಾಡ್ಕೋತೀರಾ ಅಂದರೆ ಇನ್ನೂ ಬೆಸ್ಟ್ ಆಪ್ಷನ್ನು. ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪಲ್ಲಿ ಫೈಬರು, ಕ್ಯಾಲ್ಶಿಯಮ್ ಇರೋದ್ರಿಂದ ಅದು ಬೆಸ್ಟು. ಹಾಗೆಯೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಅದರಲ್ಲೂ ಪ್ರೋಟೀನ್ ಇದೆ. ಹಾಗೆಯೇ ಫೈಬರ್ ಕೂಡ, ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲ ಸೇರಿಸಿರೋದ್ರಿಂದ ನಮ್ಮ ಹೆಲ್ದಿ ಟಿಫನ್ ಅಂತೂ ತುಂಬಾ ಹೆಲ್ದಿಯಾಗಿರುತ್ತೆ. ಹೆಲ್ದಿ ಟಿಫನ್ ಅಂತೂ ಆಗೋಗುತ್ತೆ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಹಾಗೆಯೇ ಇದಕ್ಕೆ ನಾನು ಯಾವುದೇ ರೀತಿ ಆಯಿಲ್ ಆಗಲಿ ತುಪ್ಪನಾಗಲಿ ಆ್ಯಡ್ನೇ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಆಯಿಲ್ ಆಗಲಿ ತುಪ್ಪ ಆಗಲಿ ಆ್ಯಡ್ ಮಾಡಿಲ್ಲ. ಹಾಗೆಯೇ ದೋಸೆ ಹುಯ್ಕೊಂಡು ಅದಾದಮೇಲೆ ದೋಸೆನ 2 ಸೈಡು ನಾನು ಬೇಯಿಸ್ಕೊತೀನಿ. ಏಕೆಂದರೆ ಒಂದು ಸೈಡ್ ಇದು ಕ್ಯಾರೆಟೆಲ್ಲ, ಈರುಳ್ಳಿ ಕ್ಯಾರೆಟೆಲ್ಲ ಹಾಕಿರೋದ್ರಿಂದ, ಸೊಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿರಲ್ಲ, ಮೆತ್ತಗಿರುತ್ತೆ. ಆಯಿತಾ, ಅದಕ್ಕೋಸ್ಕರ 2 ಸೈಡು ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಹಾಗೆಯೇ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಪಲ್ಯ ಬೇಕು ಅಂತ ಏನಿಲ್ಲ. ಆಯಿತಾ, ಪೆಪ್ಪರು ಸಾಲ್ಟು ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಇದು ಪಲ್ಯ ಏನು ಬೇಕಿಲ್ಲ. ಚಟ್ನಿ ಜೊತೆಗೆ ವೈಟ್ ಚಟ್ನಿನೋ ಕಾಯಿ ಚಟ್ನಿನೋ ಏನಾದ್ರು ಚಟ್ನಿ ಮಾಡ್ಕೊಳ್ಳಿ. ಅದು ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಮೊಸರು, ನಿಮ್ಮ ಮನೆಯಲ್ಲಿ ಮೊಸರಿದ್ದರೆ ಮೊಸರು ಕೂಡ ಪ್ರೋಟೀನ್ ಇರುತ್ತೆ. ಮೊಸರಲ್ಲೂ ಕೂಡ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಮೊಸರಲ್ಲಿ ನೀವು ಈ ದೋಸೆನ ತಿಂದ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಹಾಗೆಯೇ ನಾನು ಕೂಡ 2 ದೋಸೆ ಜೊತೆಗೆ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಲಿಕ್ವಿಡ್ ಅಂಶ ಇರಲಿ ಅನ್ನೋದಕ್ಕೋಸ್ಕರ, ಲಿಕ್ವಿಡ್ ಐಟಮ್ ಇರಲಿ ಅಂತ ಕುಕುಂಬರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಯಾಕೆ ಆ್ಯಡ್ ಮಾಡ್ಕೊಳ್ಳಲಿಲ್ಲ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ಕ್ಯಾರೆಟ್ ತುರಿನ ದೋಸೆಗೆ ಕೂಡ ಹಾಕ್ಕೊಂಡೆ ನಾನು. ಮತ್ತೆ ಕ್ಯಾರೆಟ್ ಬೇಡ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಕ್ಯಾರೆಟ್ ತೊಗೊಂಡಿಲ್ಲ. ಇದಿಷ್ಟು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಏನೇನು ಐಟಮ್ ಹಾಕಿದ್ದೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದು ಕೂಡ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದೊಂದು ಸಲ ಟ್ರೈ ಮಾಡಿ. ಓಕೆನಾ, ಗೋಧಿ ದೋಸೆ ಈಸಿಯಾಗಿ 5 ಮಿನಿಟ್ಸೇ ಮಾಡ್ಕೋಬೋದು. ಯಾವುದೇ ರೀತಿ ರಿಸ್ಕ್ ಇಲ್ದಂಗೆ ನೀವು ತಿನ್ಬೋದು, ಮಕ್ಕಳು ತಿನ್ಬೋದು, ಯಜಮಾನ್ರು ತಿನ್ಬೋದು, ಆರಾಮಾಗಿ ಮಾಡ್ಕೋಬೋದು. ಟೇಸ್ಟಾಗಿರುತ್ತೆ. ಯಾಕೆಂದರೆ ಮೊಟ್ಟೆ ಬೀಳೋದ್ರಿಂದ, ಮೊಟ್ಟೆ ಹಾಕೋದ್ರಿಂದ ಎಲ್ಲ ಟೇಸ್ಟಾಗೇ ಇರುತ್ತೆ ಅಲ್ವಾ. ಅದರಲ್ಲೂ ಪಾಲಕ್ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ಎಲ್ಲ ಹೆಲ್ದಿನೇ ಇರೋದ್ರಿಂದ ಸೂಪರ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀನಿ. ಇದನ್ನೊಂದು ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ಗಿಂತೂ ತುಂಬ ಚೆನ್ನಾಗಿ ರಿಸಲ್ಟ್ನ ಕೊಡುತ್ತೆ. ಹಸುವು ಕೂಡ ಕಮ್ಮಿ ಆಗುತ್ತೆ. ಈ ರೀತಿ 2ರಿಂದ 3 ದೋಸೆನೇ ತೊಗೊಳ್ಳಿ, ತೊಂದರೆ ಇಲ್ಲ. ಏಕೆಂದರೆ ನಾವಿಲ್ಲಿ ಗೋಧಿ ಹಿಟ್ಟನ್ನ ಬಳಸಿರೋದು ಸ್ವಲ್ಪನೇ. ಅದ್ರ ಜೊತೆಗೆ ಸೊಪ್ಪು, ವೆಜಿಟೇಬಲ್ಸು, ಮೊಟ್ಟೆ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಒಂದು 3 ದೋಸೆ ಅಂತೂ ಆಗೇ ಆಗುತ್ತೆ. ಆರಾಮಾಗಿ ನೀವು 3 ದೋಸೆನ ತಿಂದ್ಕೊಂಡು ದೋಸೆ ಜೊತೆಗೆ ಸ್ವಲ್ಪ ಮೊಸರನ್ನು ಚಟ್ನಿನೂ ಇಟ್ಕೊಳ್ಳಿ. ಇದಿಷ್ಟು ಬೆಳಗ್ಗೆ ಬ್ರೇಕ್ಫಾಸ್ಟು
ಆಗಿರುತ್ತೆ. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಇದ್ರ ಜೊತೆಗೆ ನೀವು ಬೇಕು ಅಂದರೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು, ಆಮೇಲೆ ಹಸಿರು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ಎಲ್ಲ ನಿಮ್ಮ ಆಪ್ಷನ್ ಆಯಿತಾ. ನನಗೆ ಏನಿದೆ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಮನೇಲಿ ಕರಿಬೇವಿನ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ಕರಿಬೇವಿನ ಸೊಪ್ಪು ಹಾಕಿಲ್ಲ. ಇಲ್ಲಾಂದರೆ ನಿಜವಾಗ್ಲೂ ಹಾಕೋತಿದ್ದೆ ನಾನು. ಏಕೆಂದರೆ ಕರಿಬೇವಿನ ಸೊಪ್ಪು ತುಂಬಾ ಒಳ್ಳೆಯದು. ಎಲ್ಲದಕ್ಕೂ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿ. ವೈಟ್ ಹೇರ್ಸ್ ಆಗೋದು, ಎಲ್ಲ ತಲೆಗೆ ಕೂದಲು ವೈಟ್ ಹೇರ್ ಆಗುತ್ತಲ್ವ, ಅದೆಲ್ಲ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಆಮೇಲೆ ಕಣ್ಣಿನ ಪ್ರಾಬ್ಲಮ್ ಇದೆ ಅನ್ನೋರಿಗೆ, ತುಂಬ ಕಣ್ಣಿನ ಪ್ರಾಬ್ಲಮ್ ಇದೆ ಅನ್ನೋರಿಗೆ ಬೆಸ್ಟು ಅಂದರೆ ಕರಿಬೇವಿನ ಸೊಪ್ಪು ಅಂತ ಹೇಳ್ತೀನಿ. ಹಾಗಾಗಿ ಕ್ಯಾರೆಟು ಕರಿಬೇವಿನ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿ. ಕಣ್ಣಿಗೆ ತುಂಬಾ ಒಳ್ಳೆಯದು. ವಿಟಮಿನ್ ಎ ಇರೋದ್ರಿಂದ ತುಂಬ ದೃಷ್ಟಿ ದೋಷ ಇರೋರಿಗೆ ತುಂಬ ಒಳ್ಳೆಯದು. ಬೆಳಗ್ಗೆ ಟೈಮು ಆದಷ್ಟು ತಿಂಡಿನಲ್ಲಿ, ನಿಮ್ಮ ತಿಂಡಿ ಪ್ಲೇಟಲ್ಲಿ ಫೈಬರ್ ಇರೋ ಅಂಥದ್ದು, ಅದ್ರ ಜೊತೆಗೆ ಪ್ರೋಟೀನ್ ಇರೋ ಅಂತಹ ತರಕಾರಿಗಳನ್ನ ಯೂಸ್ ಮಾಡಿ ಆಯಿತಾ. ಪ್ರೋಟೀನ್ ಇರೋ ಅಂಥ ಅಂಶಗಳನ್ನ ಯೂಸ್ ಮಾಡಿ, ಫೈಬರ್ ಇರೋ ಅಂಥ ತರಕಾರಿಗಳನ್ನ ಯೂಸ್ ಮಾಡಿ. ಕಾರ್ಬ್ಸ್ನ ನಾವು ಕಮ್ಮಿ ತಿಂತೀವಿ, ರೈಸ್ ಐಟಮ್ನ ಕಮ್ಮಿ ತೊಗೋತೀವಲ್ವ. ಹಾಗಾಗಿ ಫೈಬರ್ ಮತ್ತು ಪ್ರೋಟೀನ್ನ ತಿನ್ನೋದ್ರಿಂದ ಅರ್ಧ ಅದರಲ್ಲೇ ಹೊಟ್ಟೆ ತುಂಬುತ್ತೆ. ಇನ್ನು ಕಾಲು ಭಾಗ ಉಳಿದಿರೋದ್ರಲ್ಲಿ ನಾವು ರೈಸ್ನ ತಿಂದ್ಕೊಂಡು ನಮ್ಮ ತಿಂಡಿನ ಟಿಫನ್ನ ಕಂಪ್ಲೀಟ್ ಮಾಡ್ಕೋಬೋದು. ಇದರಿಂದ ಯಾವುದೇ ರೀತಿ ವೆಯ್ಟ್ ಗೇನ್ ಆಗಲ್ಲ. ಇದೇನು ಅಂದರೆ ನಾವು ಹೆಲ್ದಿ ಏನು ತಿಂತೀವಿ ಅದೇನೇ ಅಷ್ಟೇ. ಬಟ್ ಅದು ಬೇರೆ ರೀತಿ ಡಯೆಟ್ಟು ಅನ್ನೋ ರೀತಿ ಒಬ್ಬೊಬ್ಬರು ಡಯೆಟ್ ಅಂದರೆ ಅದೊಂಥರ ಅಂದ್ಕೊಬಿಟ್ಟಿದ್ದಾರೆ. ನೀವು ಡಯೆಟಾ, ರೇಗಿಸೋದು. ಡಯೆಟ್ ಮಾಡ್ತಿದ್ಯಾ ಕಣಪ್ಪ ನೀನು ಡಯೆಟ್ ಅಲ್ವಾ, ಇದೆಲ್ಲ ಎಲ್ಲಿ ತಿಂತೀಯ ಇರುತ್ತೆ, ರೇಗಿಸ್ತಾರೆ ಅಲ್ವಾ ಒಬ್ಬೊಬ್ಬರು. ಡಯೆಟ್ ಅಂತ ಹೇಳೋಕ್ಕೇ ನಾಚಿಕೆ ಆಗುತ್ತೆ ಅಲ್ವಾ ಒಬ್ಬೊಬ್ಬರಿಗೆ. ಹೌದು, ನಮಗೂ ಕೂಡ ಹಂಗೆ ಅನಿಸುತ್ತೆ. ಏನಪ್ಪ ಇವರೆಲ್ಲ ಬಿಡು ಡಯೆಟ್ ಮಾಡ್ತಿದ್ದಾರೆ ಅಂದರೆ ನಂಗೆ ಒಂಥರ ಮುಜುಗರ ಅನಿಸುತ್ತೆ. ಏನಪ್ಪ ಇವರು ಈ ಥರ ಅಂತಾರಲ್ಲ ಅಂತ. ಡಯೆಟ್ ಅಂದರೆ ಏನು ಹೇಳಿ, ಹೆಲ್ದಿ ಆಹಾರನ ತಿನ್ಕೊಂಡಿರೋದೇ ಡಯೆಟ್ ಆಯಿತಾ. ಎಲ್ಲನೂ ಊಟ ಬಿಟ್ಟಿರೋದು ಡಯೆಟ್ ಅಲ್ಲ. ಹೆಲ್ದಿ ಐಟಮ್ಸ್ನ ತಿನ್ಕೊಂಡು ಡಯೆಟ್ ಮಾಡ್ಕೊಂಡಿರೋದೇ ನಮ್ಮ ಡಯೆಟ್ ಅಂತ ಹೇಳ್ತಾರೆ. ಅದು ಬಿಟ್ಬಿಟ್ಟು ಊಟ ಬಿಟ್ಟು ಮಾಡ್ತೀವಲ್ಲ ಅದನ್ನ ಡಯೆಟ್ ಅಂತ ಅನ್ಕೊಬಿಡ್ತಾರೆ. ತಿಳಿದವರು ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನೀವು ಆರಾಮಾಗಿ ನಿಮ್ಮ ಹೆಲ್ದಿ ತಿಂಡಿನ, ಹೆಲ್ದಿ ಬ್ರೇಕ್ಫಾಸ್ಟ್ನ, ಹೆಲ್ದಿ ಊಟನ, ಹೆಲ್ದಿ ಡಿನ್ನರ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದು ನಿಮಗೆ ಡಯೆಟ್ ಅಂತ ಅನ್ಸಲ್ಲ. ಲೈಫ್ ಲಾಂಗ್ ಇದನ್ನೇ ಯೂಸ್ ಮಾಡ್ಕೊಂಬಂದರೆ ಯಾವತ್ತೂ ವೆಯ್ಟ್ ಗೇನ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ವೆಯ್ಟ್ ಜಾಸ್ತಿ ಆಗಲ್ಲ, ನಿಮ್ಮ ತೂಕನೂ ಜಾಸ್ತಿ ಆಗಲ್ಲ. ಹಾಗೆಯೇ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೂ ನಿಮ್ಮ ದೇಹದೊಳಗೆ ಸೇರೋದೇ ಇಲ್ಲ. ಇಷ್ಟನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಇನ್ನು ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಒಂದು ಮುದ್ದೆ ತೊಗೊಂಡಿದ್ದೆ, ಅದ್ರ ಜೊತೆಗೆ ಮೊಳಕೆ ಕಾಳು ಸಾಂಬಾರು ಕೂಡ ಮಾಡಿದ್ದೆ. ಮೊಳಕೆ ಕಾಳು ಉಪ್ಪು ಸಾಂಬಾರು ಮಾಡಿದ್ದೆ, ಅದ್ರ ಜೊತೆಗೆ ಒಂದು ಮೊಟ್ಟೆ ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ಸೈಡ್ಸಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿದೆ. ಹಾಗೆಯೇ ಇದೊಂದು ವಿಡಿಯೋನ ನಾನು ಮಾಡಬೇಕು ಅಂತ ಸೊಳ್ಳೆ ಬರ್ತಾ ಹಾಕಿ ಮ್ಯಾಟ್ ಹಾಕಿಸ್ತೀವಲ್ವ, ಅದನ್ನು ಹಾಕೋಕ್ಕೆ ಅಂತ ಬಂದಿದ್ರು. ಅದೊಂದು ವಿಡಿಯೋನ ಕ್ಲಿಪ್ನ ಮಾಡಿಕೊಂಡೆ, ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಏಕೆಂದರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಡೋರ್ ವಿಂಡೋಸ್ ಎಲ್ಲ ಜಾಸ್ತಿ ಓಪನೇ ಇರಬೇಕು. ಏಕೆಂದರೆ ಫ್ಯಾನ್ ಗಾಳಿ ಎಷ್ಟು ತಿರುಗಿದ್ರೂ ಆ ಗಾಳಿ ಬಿಸಿ ಬಿಸಿ ಅಂತಲೇ ಅನಿಸುತ್ತೆ. ಓಕೆನಾ, ಅದಕ್ಕೋಸ್ಕರ ವಿಂಡೋ ಓಪನ್ ಇದ್ದರೆ ಬೆಸ್ಟ್ ಅಂತ ಅನ್ನಿಸ್ತು. ವಿಂಡೋ ತೆಗೆದ್ರಂತೂ ನಮ್ಮ ಮನೇಲಿ ತುಂಬಾ ಸೊಳ್ಳೆ ಆಯಿತಾ. ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ, ಸೊಳ್ಳೆ ಕಡಿದು ಬೇರೆ ಬೇರೆ ರೀತಿ ಕಾಯಿಲೆಗಳು, ಚಿಕನ್ ಗುನ್ಯಾ, ಮಲೇರಿಯಾ, ಅದು ಇದು ಅಂತ ಬರೋದಕ್ಕೆ ಇದು ಬೆಸ್ಟ್ ಅಲ್ವಾ. ಒಂದು ಚಿಕ್ಕ ಅಮೌಂಟಲ್ಲಿ ಈ ರೀತಿ ಮಾಡಿಸ್ಕೊಂಡ್ರೆ ಬೆಸ್ಟ್ ಸೊಲ್ಯೂಷನು. ಅದಲ್ಲದೆ ಒಳ್ಳೆ ಗಾಳಿನೂ ಕೂಡ, ಶುದ್ಧವಾದಂಥ ಫ್ಯಾನ್ ಗಾಳಿ ಕುಡಿದು ಬೇರೆ ಬೇರೆ ರೀತಿ ಅಸ್ತಮ ಅದು ಇದು ಅಂತ ರೋಗ ಬರೆಸ್ಕೊಳ್ಳೋದ್ಕಿಂತ, ಕಾಯಿಲೆ ಬರೆಸ್ಕೊಳ್ಳೋದ್ಕಿಂತ ಈ ರೀತಿ ವಿಂಡೋ ಓಪನ್ ಮಾಡ್ಕೊಂಡು ಶುದ್ಧವಾದ ಗಾಳಿನ ನಾವು ತಗೊಳ್ಳೋದ್ರಿಂದ ಎಷ್ಟು ಬೆಸ್ಟ್ ಅಂತ ಅನಿಸುತ್ತಲ್ವ. ಅದಕ್ಕೋಸ್ಕರ ನಾವು ಮಸ್ಕಿಟೋಸ್ ಮ್ಯಾಟ್ನ ಹಾಕ್ಸಿದ್ವಿ. ಸೊಳ್ಳೆ ತುಂಬಾ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಬೆಸ್ಟು ಅಂದ್ಬಿಟ್ಟು. ಅಂದರೆ ಫುಲ್ ವಿಂಡೋಗೆ ಹಾಕಿಸ್ಲಿಲ್ಲ, ಅಷ್ಟು ಅಮೌಂಟ್ ಕೂಡ ತುಂಬ ಕಷ್ಟ ಆಗುತ್ತೆ ಅವೆಲ್ಲ ಹೊಂದಿಸೋದು. ಇವಾಗ ಮನೆ ಮಾಡಿಕೊಂಡು ಇದೆಲ್ಲ ಮಾಡಿಸ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ ಎಲ್ರಿಗೂ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಇದೆಲ್ಲ ಸಣ್ಣ ಪುಟ್ಟದ್ದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಒಂದು ವಿಂಡೋ ಓಪನ್ ಮಾಡಿಕೊಂಡ್ರೆ ಸಾಕು, ಅದರಲ್ಲಿ ಬೀಸೋವಂಥ ಗಾಳಿನೇ ಸಾಕಾಗುತ್ತೆ. ಹಾಗಾಗಿ ಹಾಲಲ್ಲಿ ಒಂದು ವಿಂಡೋಗೆ ಈ ಥರ ಮಸ್ಕಿಟೋ ಮ್ಯಾಟ್ನ ಹಾಕಿಸ್ಕೊಂಡ್ವಿ. ಇನ್ನು ಎರಡು ರೂಮಿಗೂ ಕೂಡ ಮಸ್ಕಿಟೋಸ್ ಮ್ಯಾಟ್ನ ಹಾಕ್ಕೊಂಡ್ವಿ. ಅದಲ್ಲದೆ ಮೇಯ್ನ್ ಡೋರ್ ಇದೆ ಅಲ್ವಾ, ಮೇಯ್ನ್ ಡೋರ್ಗೂ ಕೂಡ, ಏಕೆಂದರೆ ಮಾರ್ನಿಂಗ್ ಟೈಮಲ್ಲಿ ಹಾಗೆಯೇ ಈವ್ನಿಂಗ್ ಟೈಮು, ನೈಟು, ರಾತ್ರಿ ಅದು ಯಾವಾಗಲೂ ಓಪನೇ ಇರುತ್ತೆ. ಗಾಳಿ ಬೇಕು ನಮಗೆ ಅನ್ನೋದಕ್ಕೋಸ್ಕರ ಮೇಯ್ನ್ ಡೋರ್ ಫುಲ್ ಕ್ಲೋಸ್ ಮಾಡಲ್ಲ ನಾವು. ಹಾಗಾಗಿ ಗೇಟ್ನ ಕ್ಲೋಸ್ ಮಾಡ್ಕೋತೀವಿ. ಆ ಗೇಟ್ಗೂ ಕೂಡ ಆ ಮೇಯ್ನ್ ಡೋರು ಇದೆಯಲ್ಲ, ಆ ಮೇಯ್ನ್ ಡೋರ್ಗೂ ಕೂಡ ನಾವು ಮಸ್ಕಿಟೋ ಮ್ಯಾಟ್ನ ಹಾಕಿಸ್ಕೊಂಡ್ವಿ. ಇದರಿಂದ ಸೊಳ್ಳೆ ಬರೋದು ಎಷ್ಟು ಅವಾಯ್ಡ್ ಆಗುತ್ತೆ. ಅದಲ್ಲದೆ ಈ ಗುಡ್ ನೈಟ್ ಎಲ್ಲ ಯೂಸ್ ಮಾಡೋದ್ರಿಂದ ಎಷ್ಟು ಕೆಮಿಕಲ್ಲು, ಅಷ್ಟು ಕೆಮಿಕಲ್ನ ನಾವು ನಮ್ಮ ದೇಹಕ್ಕೆ ತಗೋತಾ ಇದ್ದೀವಿ. ಇದರಿಂದನೂ ನಾವೇನೋ ದೊಡ್ಡವರು ನಮ್ಮ ಲೈಫ್ ಹೆಂಗೋ ನೋಡಿದ್ವಿ ಅನ್ನೋದಕ್ಕಿಂತ ಮಕ್ಕಳ ಲೈಫ್ ನೋಡಬೇಕು, ಮುಂದಿನ ಫ್ಯೂಚರ್ ನೋಡಬೇಕು. ಮಕ್ಕಳು ಅದನ್ನೆಲ್ಲ ನೈಟೆಲ್ಲ ಆನ್ ಆಗಿರುತ್ತೆ ಆ ಗುಡ್ ನೈಟು, ಅದನ್ನು ಆನ್ ಮಾಡಿಕೊಂಡು ಯಾವ ವಿಂಡೋನೂ ಓಪನ್ ಇರಲ್ಲ, ಏನೂ ಇರಲ್ಲ, ಆ ಗಾಳಿನೇ ತಗೋತೀವಿ. ಆ ಗುಡ್ ನೈಟಲ್ಲಿ ಬರೋವಂಥ ಹೊಗೆಲ್ಲ ನಮ್ಮ ದೇಹಕ್ಕೆ ಸೇರುತ್ತೆ. ಅದು ಎಷ್ಟು ಎಫೆಕ್ಟ್ ಅಲ್ವಾ. ಅದಕ್ಕೋಸ್ಕರ ಈ ರೀತಿ ಆರಾಮಾಗಿ ಒಂದು ವಿಂಡೋಸ್ಗೆ ನಿಮ್ಗೆ ಎಷ್ಟಾಗುತ್ತೆ, ತುಂಬ ಏನು ಪ್ರೈಸ್ ಆಗಲ್ಲ ಆಯಿತಾ. 5,000ದೊಳಗೆ ಇಷ್ಟೆಲ್ಲ 2 ರೂಮು, ಹಾಗೆ ಒಂದು ಹಾಲಿಂದ ವಿಂಡೋ, ಅದಲ್ಲದೆ ಮೇಯ್ನ್ ಡೋರ್ ವಿಂಡೋ, ಇಷ್ಟೆಲ್ಲ ಹಾಕಿಸ್ಕೊಂಡು 5,000 6,000 ಆಗುತ್ತೆ. ಬಟ್ ನೀವು ಒಂದೊಂದು ಹಾಲಲ್ಲಿ ಒಂದೊಂದಕ್ಕೆ ಹಾಕಿಸ್ಕೊಂಡ್ರು ಒಂದು 2,000 ಮುಗಿದೋಗುತ್ತೆ. ಅದಲ್ಲದೆ ಮೀಶೋದಲ್ಲೂ ಕೂಡ ನೋಡಿ ಸಿಗುತ್ತೆ ಆ ಥರ ಮ್ಯಾಟ್ಸ್ ಎಲ್ಲ. ಮಸ್ಕಿಟೋ ಮ್ಯಾಟ್ ಅಂತ ನೀವು ಸರ್ಚ್ ಮಾಡಿದರೆ ಮೀಶೋದಲ್ಲಿ ತುಂಬ ಕಮ್ಮಿ ಪ್ರೈಸ್ಗೆ 400 500ಗೆಲ್ಲ ಸಿಗುತ್ತೆ. ನಿಮ್ಮ ವಿಂಡೋ ಮೆಸರ್ಮೆಂಟ್ ತೊಗೊಂಡು ಆ ರೀತಿ ಬುಕ್ ಮಾಡ್ಕೊಳ್ಳಿ ಆಯಿತಾ. ಬೆಸ್ಟು. ಯಾಕೆಂದರೆ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ನಮಗೆ
ಮನೆ ಒಳಗಿರೋಕ್ಕಾಗಲ್ಲ, ಅಷ್ಟು ಸೆಕೆ ಅಂತ ಅನಿಸುತ್ತೆ. ಆ ಟೈಮಲ್ಲಿ ನಮಗೆ ಗಾಳಿ ಬೇಕು ಅಂದಾಗ ಈ ರೀತಿ ಪ್ಲ್ಯಾನ್ನ ಮಾಡಿಕೊಡಿ. ಈ ರೀತಿ ಮಾಡಿಕೊಡಿ. ಸೊಳ್ಳೆ ಕಾಯಿಲೆಲ್ಲ ಕಡಿಸ್ಕೊಂಡು ಆ ಕಾಯಿಲೆ ಈ ಕಾಯಿಲೆ ಅಂತ ಬರೆಸ್ಕೊಂಡು ಹಾಸ್ಪಿಟಲ್ ಸೇರೋದಕ್ಕಿಂತ ಮುಂಚೆ ಈ ರೀತಿ ಮಾಡಿಕೊಂಡ್ರೆ ಬೆಸ್ಟು ಅಂತ ಹೇಳ್ತೀನಿ. ಹಾಗಾಗಿ ನಾನು ಕೂಡ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು ಅಂತ ನಮ್ಮ ಮನೆಯವರು ಕೂಡ ಈ ರೀತಿ ಗಾಳಿ ಬೆಳಕು ಬೇಕೇ ಬೇಕು ಮನೆಗೆ. ಅದಕ್ಕೋಸ್ಕರ ಈ ಥರ ಮಸ್ಕಿಟೋ ಮ್ಯಾಟ್ನ ಹಾಕ್ಸಿದ್ವಿ ಅಷ್ಟೇ. ಇನ್ನು ನೈಟ್ ಊಟಕ್ಕೆ ಕೂಡ ಮಾಮೂಲಿ ಅಂತೆ ರೈಸ್ ನಾನೇನು ತೊಗೊಳ್ಳಿಲ್ಲ, ಯಾಕೆಂದರೆ ಮಧ್ಯಾಹ್ನದ ಸ್ವಲ್ಪ ಜಾಸ್ತಿ ಊಟ ಆಗಿತ್ತು ಅನ್ನೋದಕ್ಕೋಸ್ಕರ ನೈಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ನನ್ನ ನೈಟ್ ಊಟನ ಮುಗಿಸ್ಕೊಂಡಿದ್ದೀನಿ. ಅದು ಯಾವ ಟೈಮಿಗೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ನಾನು ನಾರ್ಮಲಾಗಿ ಯಾವಾಗಲೂ 7:30 ಒಳಗೆ ನನ್ನ ಊಟ ಅಲ್ಲ ಇದು, ನನ್ನ ಸ್ನ್ಯಾಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟನ್ನು ತಿಂದ್ಕೊಂಡು ನಾನು ಊಟನ ಎಂಡ್ ಮಾಡ್ತೀನಿ. ಇನ್ನು ಮಕ್ಕಳು ಕೂಡ ನನ್ನ ಮಗ ಎಂದು ಇವರಪ್ಪ ಬ್ರೆಡ್ ತೊಗೊಂಬಂದಿದ್ರು ಆಯಿತಾ, ಅದಕ್ಕೆ ಜಾಮ್ ಬೇಕು ಅಮ್ಮ, ಜಾಮ್ ತೆಕ್ಕೊಡು ಅಂತ ಅಂಗಡಿಲಿ ಗೋಳಿಕೋತಾ ಇದ್ದೆ. ಸ್ವಲ್ಪ ಮನೇಲೇ ಜಾಮ್ ಮಾಡೋಣ ಅಂತ ಆಲ್ಮೋಸ್ಟ್ ನಾನು ಮಕ್ಕಳಿಗೆ ಮನೇಲೇ ಜಾಮ್ ಮಾಡಿಕೊಡೋದ್ರಿಂದ ಸ್ವಲ್ಪ ಮನೇಲೇ ಜಾಮ್ ಮಾಡಿಕೊಂಡೆ. ಯಾಕೆಂದರೆ ಫ್ರೂಟ್ಸ್ ಎಲ್ಲ ಮನೇಲೇ ಇರೋದ್ರಿಂದ ಇಂಥ ಪ್ರಿಸರ್ವೇಟಿವ್ ಎಷ್ಟು ದಿನ ಆಗಿರುತ್ತೋ ಆ ಜಾಮ್ನ ಮಾಡಿ ಆ ಜಾಮ್ನ ಮಕ್ಳಿಗೆ ಕೊಡೋದಕ್ಕಿಂತ ನಾನೇ ಇಲ್ಲಿ ಮಾಡಿ ಕೊಟ್ಟರೆ ಬೆಸ್ಟ್ ಅಲ್ವಾ. ಇದೊಂದು ವಾರದಲ್ಲಿ ಮುಗಿಸ್ಕೊತಾರೆ. ಬ್ರೆಡ್ಗೆ ಜಾಮ್ ಜೊತೆಗೆ ಹಾಕ್ಕೊಂಡು ತಿಂತಾರೆ. ಬಟ್ ಹೆಲ್ದಿಯಾಗಿ ಫ್ರೂಟಲ್ಲೇ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಹೆಲ್ದಿ ಐಟಮ್ ಅಲ್ವಾ. ಬಟ್ ಸಕ್ಕರೆ ಶುಗರ್ ಅಂತ ಆ್ಯಡ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಬಟ್ ಹೊರಗಡೆ ಪ್ರಿಸರ್ವೇಟಿವ್ ಜಾಮ್ ತಿನ್ನೋದಕ್ಕಿಂತ ಇದು ನಿಜವಾಗ್ಲೂ 70% ಬೆಸ್ಟ್ ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಫ್ರೆಶ್ ಆಗಿರೋಂಥ ಫ್ರೂಟ್ಸ್ನ ಹಾಕಿ ಯಾವುದೇ ರೀತಿ ತುಂಬ ದಿನ ಇಡೋವಂತಹ ಪ್ರಿಸರ್ವೇಟಿವ್ ಇಡೋವಂತಹ ಕೆಮಿಕಲ್ನ ಬಳಸ್ತೇನೆ ಮನೆಯಲ್ಲೇ ಜಾಮ್ ಮಾಡಿಕೊಡಿ. ಈ ರೀತಿ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಬಟ್ ಆ ಜಾಮ್ ತಿಂತೀವಲ್ವ ಅಷ್ಟೊಂದು ಟೇಸ್ಟ್ ಅಂತೂ ಇರಲ್ಲ. ನಾನು ಮುಂಚೆನೇ ಹೇಳ್ಬಿಡ್ತೀನಿ, ಏಕೆಂದರೆ ತುಂಬ ಟೇಸ್ಟ್ ಇರುತ್ತೆ, ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳಿ ಮಾಡಿ ಅದು ಚೆನ್ನಾಗಲಿಲ್ಲ ಅಂದಾಗ ನಿಮಗೂ ಬೇಜಾರು, ನನಗೂ ಒಂಥರ ಬೇಜಾರಾಗುತ್ತೆ. ಏಕೆಂದರೆ ಫೇಕಾಗಿ ಹೇಳಿ ಅದರಿಂದ ನಾನು ಪಡ್ಕೊಳ್ಳೋ ಅಂಥ ಲಾಭ ಏನೂ ಇಲ್ಲ ಆಯಿತಾ. ಫೇಕ್ ನ್ಯೂಸ್ ಎಲ್ಲ ಕೊಡೋಕೆ ಹೋಗ್ಬಾರ್ದು. ಮನೇಲಿ ಮಾಡಿದ್ದು ಮನೆ ರೀತಿಯೇ ಇರುತ್ತೆ. ಹೊರಗಡೆ ನೀವು ತೊಗೊಬರ್ತೀರಾ ಅಂದರೆ ಅದರಲ್ಲೆಲ್ಲ ಕೆಮಿಕಲ್ ಆ್ಯಡ್ ಮಾಡಿರೋದ್ರಿಂದ, ಟೇಸ್ಟಿಂಗ್ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಟೇಸ್ಟಿಂಗ್ ಇರುತ್ತೆ. ಹಾಗಾಗಿ ಹೊರಗಡೆ ಜಾಮ್ ಟೇಸ್ಟೇ ಬೇರೆ, ಮನೆ ಜಾಮ್ ಟೇಸ್ಟೇ ಬೇರೆ. ಸ್ವಲ್ಪ ಪರವಾಗಿಲ್ಲ, ತಿನ್ಬಹುದು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಶುಗರ್ ಇರೋದ್ರಿಂದ ಶುಗರ್ನ ಆ್ಯಡ್ ಮಾಡ್ತೀವಲ್ವ, ಹಾಗಾಗಿ ಮಕ್ಕಳು ಅದ್ರ ಜೊತೆಗೆ ಹೆಂಗೋ ಮಿಕ್ಸ್ ಮಾಡ್ಕೊಂಡು ತಿಂದುಬಿಡ್ತಾರೆ. ಹೊರಗಡೆ ಜಾಮ್ಗಿಂತ ಅದು ರೆಡ್ಡಾಗಿ ಕಾಣುತ್ತಲ್ವ. ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಕಲರಲ್ಲಿ ರೆಡ್ಡಾಗಿ ಯಾವ್ದು ಕಾಣುತ್ತೆ ಅದನ್ನು ಇಷ್ಟಪಟ್ಟು ತಿಂತಾರೆ. ಜಾಮ್ ರೆಡ್ಡಾಗಿರಬೇಕು, ಹಾಗಾಗಿ ಇದು ರೆಡ್ಡೇ ಬರುತ್ತೆ. ನಾವು ಬೀಟ್ರೋಟ್ ಯೂಸ್ ಮಾಡೋದ್ರಿಂದ ರೆಡ್ ಬಂದುಬಿಡುತ್ತೆ ಈ ಜಾಮ್ ಆಯಿತಾ. ಹಾಗಾಗಿ ಇದು ಒಂಥರ ಅವರಿಗೆ ಖುಷಿ ಅನಿಸುತ್ತೆ. ರೆಡ್ ಕಲರು ನಮ್ಮ ಅಮ್ಮನೇ ಮನೇಲಿ ಮಾಡಿರೋದು ಅಂದ್ಕೊಂಡು ತಿಂತಾರೆ. ಹಾಗಾಗಿ ಆ ರೀತಿ ಮಾಡೋಣ ಅನ್ನೋದಕ್ಕೋಸ್ಕರ ಜಾಮ್ನು ಕೂಡ ಮಾಡಿದೆ ಮನೆಯಲ್ಲೇ. ನೋಡಿ ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ನಾವು ಮನೆಯಲ್ಲೇ ಜಾಮ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಆರಾಮಾಗಿ ಮಾಡ್ಕೋಬೋದು. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅದಕ್ಕೋಸ್ಕರನೇ ಟೈಮ್ ಕೊಟ್ಟರೆ ಸಾಕು. ಮಕ್ಕಳು ಕೂಡ ಒಂದು ವಾರ ನೆಮ್ಮದಿಯಾಗಿ ಜಾಮ್ನ ತಿನ್ಕೊಂಡಿರ್ತಾರೆ. ಹೊರಗಡೆ ಎಲ್ಲ ತರೋದಕ್ಕಿಂತ ಈ ರೀತಿ ಮನೇಲೇ ಮಾಡಿಕೊಡಿ, ಖುಷಿ ಪಡ್ಕೊಂಡು ತಿಂತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಬಟ್ ಏನು ಮಾಡಿ ಗೊತ್ತಾ, ಇದನ್ನ ನಿಂಬೆಹಣ್ಣ ನೀವು ಆ್ಯಡ್ ಮಾಡ್ತಾ ಇದ್ದೀರಾ ಅಂದರೆ ನಿಂಬೆಹಣ್ಣ ಸ್ವಲ್ಪ ಲೇಟಾಗಿ ಹಾಕಿ, ಕುದಿಯೋ ಟೈಮಲ್ಲೇ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಆರೆಂಜನ್ನ ನೀವು ಆ್ಯಡ್ ಮಾಡುವಾಗ, ಕಿತ್ತಳೆ ಹಣ್ಣನ್ನು ಆ್ಯಡ್ ಮಾಡುವಾಗ ಅದ್ರ ಕಿತ್ತಳೆ ಹಣ್ಣಿನ ಸೀಡ್ ಇರುತ್ತಲ್ವ, ಆ ಸೀಡ್ಸ್ ಎಲ್ಲ ತೆಗೆದಾಕಿ. ಏಕೆಂದರೆ ಅದನ್ನು ಕೂಡ ನಾವು ರುಬ್ಬೋದ್ರಿಂದ ಕಹಿ ಬರೋ ಚಾನ್ಸಸ್ ನಮಗೆ ಇರುತ್ತೆ. ಅದಲ್ಲದೆ ನಿಂಬೆಹಣ್ಣಲ್ಲೂ ಕೂಡ ಅದ್ರ ನಿಂಬೆಹಣ್ಣಲ್ಲಿರೋ ಸೀಡ್ಸ್ನೂ ಕೂಡ ತೆಗಿಬೇಕಾಗುತ್ತೆ. ಆ ಬೀಜ ಎಲ್ಲ ಹಾಕೋದ್ರಿಂದ ನಿಜವಾಗ್ಲೂ ಕಹಿ ಬರುತ್ತೆ. ಅದನ್ನು ಆ್ಯಡ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ತಣ್ಣಗಾದಮೇಲೆ ಒಂದು ಕಂಟೈನರ್ ಬೌಲ್ಗೆ ಹಾಕ್ಕೊಂಡು ಇಟ್ಕೊಡಿ, ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ. ಆರಾಮಾಗಿ ಯೂಸ್ ಮಾಡ್ಕೋಬೋದು. ಒಂದು ವಾರ 15 ಡೇಸ್ ಬರುತ್ತೆ. ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಮಕ್ಕಳು ಕೂಡ ಖುಷಿಯಿಂದ ರೊಟ್ಟಿಗೆ, ದೋಸೆಗೆ, ಬ್ರೆಡ್ಗೆ ಎಲ್ಲದಕ್ಕೂ ಕೂಡ ಆ್ಯಡ್ ಮಾಡಿಕೊಂಡು ತಿಂತಾರೆ. ಬೇಗ ಮುಗಿದೋಗುತ್ತೆ, ಒಂದು ವಾರನೂ ಬರಲ್ಲ ನೋಡಿ ಬೇಕಿದ್ರೆ. ಇದು ಅಷ್ಟು ಚೆನ್ನಾಗಿ ಖುಷಿಯಿಂದ ತಿಂತಾರೆ. ಅದೇ ಆ ಸೀಡ್ದೇ ಇಂಪಾರ್ಟೆಂಟು. ಸೀಡ್ ಇಲ್ಲದ ಹಾಗೆ ರುಬ್ಕೊಡಿ. ಆ ಸೀಡ್ ಹಾಕ್ಕೊಬಿಟ್ರೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಾಡ್ಕೊಬಿಡಿ ಅನ್ನೋದೊಂದು ಬೆಸ್ಟ್ ರಿಸಲ್ಟ್ನ ನಾನು ಹೇಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ, ಹಾಗೆಯೇ ಲೈಕ್ ಮತ್ತು ಹೈಪನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ, ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ.